ಕೂಡಂದ್ರೆ ಕೂಡ್ತೀವಿ ಓಂಕಾರ. ಹಾಂ ಸರ್. ನಿಂದ್ರೆ ನಿಂತೆ ಮಾತಾಡ್ತೇವೆ. ರೈತ ಸ್ನೇಹಿತ ಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಇಂದು ನಾವು ಭಾಲ್ಕಿ ತಾಲೂಕಿನ ನಿಟ್ಟೂರು ಹೋಬಳಿಯ ಗೋರ್ನಾಳ್ ಗ್ರಾಮದ ಸಚಿನ್ ರಾಜ್ಕುಮಾರ್ ಪಾಂಚಾಳ್ ರವರ 5 ಎಕರೆಯಲ್ಲಿ ಈ ಕಲ್ಲಂಗಡಿ ಬೆಳೆಯನ್ನು ಬೆಳೆದಿದ್ದಾರೆ. ಈ ಒಂದು ಹೊಲಕ್ಕೆ ಅವರ ಆಹ್ವಾನದ ಮೇರೆಗೆ ತೋಟಗಾರಿಕೆ ಇಲಾಖೆಯಿಂದ ಜೈವಿಕ ಕೇಂದ್ರ ಬೀದರ್ನ ADH ರಾದಂಥ ನಿರಂಜನ್ ಸರ್ ಜೊತೆಗೆ ನಾನು ಓಂಕಾರ್ ಪಾಟೀಲ್ ಬಂದಿದ್ದೇನೆ. ಈ ಒಂದು ಬೆಳೆ ಬೆಳೆಯಲು ಈ ತೋಟಗಾರಿಕೆ ಇಲಾಖೆ ವತಿಯಿಂದ ಅಥವಾ ಬಯೋ ಸೆಂಟರ್ ಬೀದರ್ ವತಿಯಿಂದ ಈ ಸಚಿನ್ ರಾಜ್ಕುಮಾರ್ ಅವ್ರಿಗೆ ಯಾವ ರೀತಿ ಲಾಭ ಆಯಿತು, ಅವರು ಉತ್ಸುಕತೆ ಏನದಂತ ತಿಳ್ಕೊಳ್ಳೋಣ. ನಮಸ್ತೆ ಸಚಿನ್ ಅವರೇ. ನಮಸ್ತೆ ಸರ್. ಮೊದಲಿಗೆ ಸರ್ ಇದಕ್ಕೆ ನಿರಂಜನ್ ಸರ್ ನಿಮಗೂ ಕೂಡ ಸ್ವಾಗತ. ನಿಮಗೂ ಕೂಡ ಸ್ವಾಗತ ಸರ್. ರೈತ ದೇವೋ ಭವ ಅಂತೆಲ್ಲ ಹೇಳ್ತೀವಿ, ಇವತ್ತು ಕಾಣಿಸ್ತಾ ಇದೆ. ಅದಕ್ಕೆ ಸಚಿನ್ ಅವರೇ, ನೀವು ಇಲ್ಲಿ ಸುಮಾರು ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ಬಯೋ ಸೆಂಟ್ರಿಗೆ ಬಂದಿದ್ದೀರಿ. ನೀವೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಿ. ಯಾವ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಿ, ಅಲ್ಲಿ ಬಯೋ ಸೆಂಟ್ರಿಗೆ ಬಂದಿದ್ದೀರಿ, ಮಣ್ಣಿನ ಸ್ಯಾಂಪಲ್ ತಂದಿದ್ದೀರಿ, ಮಣ್ಣು ಸ್ಯಾಂಪಲ್ ಮಾಡಿದ್ದೀರಿ. ಅದ್ರ ಜೊತೆಗೆ ನಿಮ್ಗೆ ಅಲ್ಲಿ ಏನು ಸಿಕ್ತು, ಯಾವ ಥರ ಮಾರ್ಗದರ್ಶನ ಸಿಕ್ತು, ನೀವು ಯಾವ ಥರ ಅಪ್ಲೈ ಮಾಡಿದಿರಿ, ನಿಮ್ಗೆ ಏನು ಯಶಸ್ಸು ಕಾಣ್ಯದ ಅಂತಕ್ಕಂಥದ್ದು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಸರ್ ಮೊದಲು ಮಾಡಿದ್ದೀವಿ ಸರ್, ಮೊದಲೆಲ್ಲ ಮಾಡಿದ್ದೀವಿ. ಒಂದು ಟೋಟಲ್ ಎಷ್ಟು ಎಕರೆದಾಗ ಬೆಳೆದಿರಿ ಸರ್? ನಾವು ಟೋಟಲ್ 5 ಎಕರೆಯಲ್ಲಿ ಬೆಳೆದೀವಿ ಸರ್. 5 ಎಕರೆ ಬೆಳೆದಿರಿ. ಹೌದು ಸರ್. ಓಕೆ, 5 ಎಕರೆದು ವೆರೈಟಿ ಯಾವ್ದು ಹಾಕಿರಿ ಸರ್? ಸಿಮನ್ಸ್ ಕಂಪ್ನಿದು ಭುಜಂಗ್ 2 ಅಂತ ಹೊಸದಿದೆ ಸರ್. ಭುಜಂಗ್ 2. ಹೌದು ಸರ್. ಓಕೆ, 5 ಎಕರೆದಾಗ ಎಷ್ಟು ಸಸಿಗಳು ನಾಟಿ ಮಾಡಿದ್ದೀರಿ ಸರ್? 5 ಎಕರೆದಾಗ ಟೋಟಲ್ ನೋಡಿ 14 ಟೋಟಲ್ 32-34 ಸಾವಿರ ಸಸಿ ನೆಟ್ಟಿದೆ ಸರ್. ಯಾವ ಡೇಟಿಗೆ ಮಾಡಿದ್ದೀರಿ ಸರ್? ಸರ್ ಡಿಸೆಂಬರ್ 10 ಮಾಡಿದ್ದೀವಿ. ಹೌದು ಸರ್, ಡಿಸೆಂಬರ್ 10 ಮಾಡಿದ್ವಿ. ಯಾವ ತಳಿ ಯಾವ್ದು ಅಂದ್ರೆ ಯಾವ ಕಂಪನಿ ಅಂದ್ರೆ? ಸರ್ ಸಿಮನ್ಸ್ ಭುಜಂಗ್ 2. ಸೊ ತಾವು ಡ್ರಿಪ್ ಇರಿಗೇಷನ್ ಮಾಡ್ಲತ್ತೀರಿ? ಹೌದು ಸರ್, ಡ್ರಿಪ್ ಇರಿಗೇಷನ್ ಮಲ್ಚಿಂಗ್ ಸಹ ಮಾಡಿದ್ದೀರಿ ಕಂಪಲ್ಸರಿ. ಸೊ ಇವತ್ತಿಗೆ 3 ತಿಂಗಳು ಆಗ್ತೀರಿ? ಹಾಂ ಸರ್. ಒಂದೆರಡು ದಿನ ಆದ್ರೆ 3 ತಿಂಗಳು, 2 ದಿನ ಆದ್ರೆ 3 ತಿಂಗಳು ಆಗ್ತದೆ. 3 ತಿಂಗಳಾಯ್ತು. ಹೌದು. ಈ 3 ತಿಂಗಳದಾಗ ಈ ಬೆಳಿಲಕ್ಕ ಏನೇನಾಯ್ತು, ಏನೇನು ಕಷ್ಟಪಟ್ರಿ, ಏನೇನು ಮಾಡಿದ್ರಿ ಸ್ವಲ್ಪ ಹೇಳ್ತೀರಿ? ಹೌದು ಸರ್, ಹೇಳ್ತೀವಿ ಸರ್. ನಾವು ಸ್ಟಾರ್ಟಿಂಗ್ದಾಗ ಸರ್ ಮೊದಲು ಮಾಡ್ತಿದ್ದೇವೆ ರೀ ಸರ್. ಇನ್ನೊಂದು ಸ್ವಲ್ಪ ಹೆಚ್ಚಿಗಾಗಿ ಮಾಡೋಣ, ಏನಾದರೂ ಸೈಂಟಿಫಿಕ್ ಆಗಿ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಬಯೋ ಸೆಂಟರ್ ಸ್ಟಾರ್ಟ್ ಮಾಡಿ ಸರ್. ನಾವು ಮೊದಲು ಮಾಡ್ತೀವಿ ಸರ್ ಕಲ್ಲಂಗಡಿ ಬೆಳೆ ರೀ. ಮತ್ತೊಂದಿಗೆ ಮೊದಲು ಅಂದ್ರೆ ಎಷ್ಟು ವರ್ಷ ಬೆಳಿತೀರಿ? 4-5 ವರ್ಷ ಆಯ್ತು ಬೆಳಿತೀವಿ ಸರ್. ಹಾಂ, 4-5 ವರ್ಷ ಬೆಳಿತೀವಿ ಸರ್. ಈ ವರ್ಷ 5 ಎಕರೆ ದೊಡ್ಡ ಪ್ರಮಾಣದಾಗ ಬೆಳೆದಿರಿ ಅಂದಂಗೆ. ಈ ವರ್ಷ 5 ಎಕರೆ ದೊಡ್ಡ ಪ್ರಮಾಣ ಬೆಳೆದೀವಿ. ಅದು ಮತ್ತೆ ಸೈಂಟಿಫಿಕ್ ಆಗಿ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನಿಂಬಲ್ಲಿ ಬಂದೀನಿ ಬಯೋ ಸೆಂಟ್ರಿಗೆ. ಬಯೋ ಸೆಂಟರ್ಗೆ ಯಾರು ಕಳಿಸಿದ್ರು ಅಲ್ಲಿ ಬಯೋ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡ್ರಿ ಅಂತ? ಯಾರ್ದಾರ ಪ್ರೇರಣೆ ಅಂತ ಏನಿಲ್ಲ ಸರ್, ನನ್ನ ಮನಸ್ಸಿನಾಗೆ ಬಂದಿತ್ತು. ಅದು ನಾವು ಯೂಟ್ಯೂಬ್ ನೋಡಿದೆ. ಸಾಯಿಲ್ ಟೆಸ್ಟ್ ಮಾಡೋಣ, ಏನೇನು ಕೊರತೆ ಇದೆ ನಮ್ಮ ಹತ್ರ, ನಮ್ದು ಮಣ್ಣಿನಲ್ಲಿ ಏನೇನು ನಾವು ಫರ್ಟಿಲೈಸರ್ ಏನು ಕೊಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಉದ್ಭವವಾಗಿ ನಾನು ಡೈರೆಕ್ಟಾಗಿ ಬಂದೆ ಸರ್. ನಿಮ್ಮ ಆಫೀಸ್ಗೆ ಬಂದೆ. ಭಾಳ ರೆಸ್ಪಾನ್ಸ್ ಮಾಡಿದ್ರಿ ನನಗೆ. ನನಗೆ ಸಂತೋಷ ಅನ್ನಿಸ್ತು. ಹಾಗೆ ನನಗೆ ಭಾಳ ಇಂಟ್ರೆಸ್ಟ್ ಅನಿಸ್ತು ಸರ್ ನೀವೆಲ್ಲ ಮಾತಾಡೋದು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದು. ನನಗೇನೂ ಗೊತ್ತಿದ್ದಿಲ್ಲ ಸರ್ ಅದ್ರ ಬಗ್ಗೆ. ಮುಖ್ಯವಾಗಿ ಹೇಳೋದು ನನಗೆ ಭಾಳ ಸರಿಯಾಗಿ ನೀವು ಹೇಳ್ಕೊಟ್ರಿ ಸರ್. ಹಿಂಗೆ ಮಾಡಿರಿ, ಸಾಯಿಲ್ ಟೆಸ್ಟ್ ಮಾಡಿದೆವು ಮತ್ತು ಅದ್ರೊಳಗೆ ಏನು ಕೊರತೆ ಇತ್ತು ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಅದ್ರ ಏನೇನು ಕೊರತೆ ಇದೆ ನಿಮ್ಮ ಮಣ್ಣಿನಾಗ, ಈ ಫರ್ಟಿಲೈಸರ್ ಕೊಡ್ರಿ, ಭಾಳ ಉತ್ತಮವಾಗಿ ಬರುತ್ತದೆ ಅಂತೆಲ್ಲ ತಿಳಿಸಿ ಹೇಳಿದ್ರಿ ಸರ್. ಭಾಳ ಸಂತೋಷವಾಯ್ತು ನನಗೆ. ಅದೇ ರೀತಿ ಸರ್ ಮಾಡಿದೆ ನಾನು ಪೂರ್ತಿ ಸರ್ ನಮ್ಮಲ್ಲಿ ವಿಸಿಟಿಗೆ ಬಂದಿರು ಒಂದ್ಸರ್ತಿ ನಾಟಿ ಮಾಡಿದಾಗ. ಹಾಂ ಸರ್, ನಾಟಿ ಮಾಡಿದಾಗ. ಈಗ ನಾಟಿ ಮಾಡಕ್ಕೆ ಸಸಿ ನಾಟಿ ಮಾಡಿದ್ರೆ ಬೀಜ ಮಾಡಿದಿರಿ? ಬೀಜ ಮಾಡಿದ್ವಿ ಸರ್. ಬೀಜ ಮಾಡಿದಿರಿ ಸರ್. ನಾವೀಗ ಮೊದಲು ಸಸಿನೇ ಮಾಡ್ತೀವಿ ಸರ್. ಇವಾಗ 2-3 ವರ್ಷ ಆಯಿತು ಡೈರೆಕ್ಟ್ ಬೀಜ ನಾಟಿ ಮಾಡ್ತಾ ಇದ್ದೀವಿ. ಬೀಜಕ್ಕೆ ಬೀಜೋಪಚಾರ ಮಾಡಿದಿರಿ? ಇಲ್ಲ ಸರ್, ಏನು ಅದು ಮೊದಲೇ ಉಪಚಾರ ಮಾಡಿದೇ ಇರ್ತದೆ ಹಂಗೆ ಸರ್. ಅದು ಪಾಕಿಟ್ದಾಗ ಡೈರೆಕ್ಟ್ ನಾವು ನಾಟಿ ಮಾಡಿದೆ ಸರ್. ಏನು ಸಲಹೆ ಕೊಟ್ಟರು? ಈಗ ಸಚಿನ್ ಅವರೇ, ಹಾಂ, ನೀವು ಕಳೆದ 5 ವರ್ಷದಿಂದ ತಾವು ಬೆಳಿತೀರಿ? ಹೌದು. ಸೊ ಈ ವರ್ಷ ಸ್ವಲ್ಪ ಡಿಫರೆಂಟಾಗಿ ಮಾಡಿದೆವು. ಈ ಸಲ ಸ್ವಲ್ಪ ಏನೋ ಆರ್ಗ್ಯಾನಿಕ್ ಕಲ್ಟಿವೇಶನ್, ಸಾವಯವ ಕೃಷಿ. ರೈಟ್ ಸರ್, ರೈಟ್. ಸೊ ಸಾವಯವ ಕೃಷಿಗೆ ಬಂದಿರಿ ಸರ್ ನೀವು? ಹೌದು ಸರ್, ಹೌದು. ಸೊ ಸಾವಯವ ಕೃಷಿಗೆ ಇದಕ್ಕೆ ಏನು ಡಿಫರೆನ್ಸ್ ಅನಿಸ್ತು? ಕೆಮಿಕಲ್ ಫಾರ್ಮಿಂಗಿಗೆ ಸಾವಯವ ಕೃಷಿ
ಸರ್ ಕೆಮಿಕಲ್ಗೆ ಸಾವಯವ ಕೃಷಿಗೆ ಮುಖ್ಯವಾಗಿ ಹೇಳೋದೇನಂದ್ರೆ ಸಾವಯವ ಮಾಡ್ಬೇಕು ಸರ್. ಮೋಸ್ಟ್ಲಿ ಸರ್ ನಾ ಎಲ್ಲ ನಿಮಗೊಂದು ಹೊರಗೊಂದು ಹೇಳೋಕ್ಕಾಗಲ್ಲ ಸರ್. ಯಾಕಂದ್ರೆ ಇಂಪಾರ್ಟೆಂಟ್ ಸಾವಯವ ಅದ ಸರ್ ನಮ್ಮ ಹೆಲ್ತಿಗೆ. ಸಾವಯವ ಬೇಕು ಸರ್ ಕಂಪಲ್ಸರಿ. ಈಗ ನಾವೆಲ್ಲ ಕೆಮಿಕಲ್ದಿಂದ ಡಿಪೆಂಡ್ ಆಗಿದೆ ಸರ್. ಅದ್ರದ್ದು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಬೇಕು. ಮೋಸ್ಟ್ಲಿ ಎಲ್ಲ ಒಂದೇ ಪಿಗೆ ಕಮ್ಮಿ ಅಂತೂ ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ಸ್ವಲ್ಪ ಆದ್ರೂ ಕಮ್ಮಿ ಮಾಡೋಣ, ಮುಂದೆ ಸಾವಯವ ಕೃಷಿ ಮಾಡೋಣ ಅಂತ. ಅಂದ್ರೆ ಕೆಮಿಕಲ್ಗೆ ಅಡಿಕ್ಟ್ ಆಗಿದ್ದೀವಿ, ಅದರಿಂದ ಹೊರಗೆ ಬರ್ಬೇಕಾದ್ರೆ ಟೈಮ್ ಹತ್ತದ ಅಂತಕ್ಕಂಥದ್ದು. ಇಲ್ಲ ಸರ್ ನಿರೀಕ್ಷೆ ಮಾಡಿ ಸ್ವಲ್ಪ ಸಾವಯವ ಕೃಷಿ ಕಡೆಗೆ ನಿಮ್ಮನ್ನ ತಂದಿದ್ದಾರೆ. ಯಾವ್ಯಾವ ಸಾವಯವ ಗೊಬ್ಬರಗಳನ್ನ ನೀಡ್ಯಾರ, ಸ್ವಲ್ಪ ಏನ್ ಮಾಹಿತಿ ಕೊಟ್ಟರೆ ಸ್ವಲ್ಪ ಹೇಳ್ತೀರಿ? ಸ್ಟಾರ್ಟಿಂಗ್ದಾಗ ಸರ್ ಟ್ರೈಕೋಡರ್ಮಾ, ಸೂಡೋಮೋನಾಸು ಸ್ಟಾರ್ಟಿಂಗ್ದಾಗ ಬಿಟ್ಟಿವಿ. ಮತ್ತು ನೆಕ್ಸ್ಟ್ ಟೈಮ್ ಹೋದೆವು ಸರ್ ಅವ್ರ ಬಳಿ. ಸರ್ ಬಲ್ಲಿ ಹೋದೆವು. ಮತ್ತು PSB, KSB, ಬಯೋಲಸಸ್ ಅವೆಲ್ಲ AMC ಅದೆಲ್ಲ ಕೊಟ್ಟಿದ್ವಿ ಸರ್. ಅದೆಲ್ಲ ಬಿಟ್ಟಿದ್ವಿ, ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಟ್ರ್ಯಾಪ್ಸ್ನು ಹಾಕಿರಿ? ಹೌದು ಸರ್, ಪೂರ್ತಿ ಫುಲ್ ಟ್ರ್ಯಾಪ್ಸ್ ಹಾಕಿದ್ವಿ. ಟ್ರ್ಯಾಪ್ಸ್ ಎಲ್ಲ ಹಾಕಿರಿ? ಟ್ರ್ಯಾಪ್ಸಿಂದ ಇನ್ಸೆಕ್ಟ್ಸ್ ಎಲ್ಲ ಕಂಟ್ರೋಲ್ ಆಗ್ಯಾವ? ರೈಟ್ ಸರ್, ರೈಟ್. ಇಲ್ಲ, ಈಗ ನೀವು ಕೆಮಿಕಲ್ ಫರ್ಟಿಲೈಸರು, ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡೋದಕ್ಕೆ ಈಗ ನಾವು ಬಯೋ ಕಂಟ್ರೋಲ್ ಏಜೆಂಟ್ ಸರ್ ಹೇಳಿದ ಪ್ರಕಾರ ಏನು ಅದಕ್ಕೆ ದುಡ್ಡಿನ ಏನರ ವ್ಯತ್ಯಾಸ ಅದನ? ಹೌದು ಸರ್, ದುಡ್ಡಿನ ಹೆಂಗೆ ವ್ಯತ್ಯಾಸ ಇಲ್ಲ ಸರ್. ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇದೆ. ಹೆಂಗೆ ಹೇಳ್ತೀರಿ? ನೋಡಿ ಸರ್, ಕೆಮಿಕಲ್ ದುಕಾನ್ದಾಗ ಹೋದ್ರೆ ಎಷ್ಟೇ ಕೊಡ್ಬೇಕು ಅವ್ರಿಗೆ, ಅವ್ರ ಮತ್ತೆ ಹೈ ಇರುತ್ತೆ ಸರ್. ಎಷ್ಟು ಬರ್ತದೆ ಅಂದಾಜು? ಅದಕ್ಕೆ ಡಿಫ್ರೆನ್ಸ್ ಏನಿದೆ ಸರ್? ನಿಮಗೆ ಏನು ಹೇಳಿ, ಭಾಳ ಬರ್ತದೆ ಸರ್. ಭಾಳ ಅಂದ್ರೆ ಸುಮ್ಮ ಒಂದು ಅಂದಾಜು ಹೇಳ್ಬಿಟ್ರಲ್ಲ ನೀವು. ನಮ್ದು ಹೇಳಿ ಸರ್. ಇಲ್ಲ, ನಮ್ಮ ಜೈವಿಕ ಕೇಂದ್ರಕ್ಕೆ ಬಂದಿದ್ದೀರಿ. ಎಲ್ಲರಿಗೂ ಗೊತ್ತಾಗಲಿ. ಕೆಮಿಕಲ್ದು ಒಂದು 100 ರೂಪಾಯಿ ಇತ್ತು ಅಂತ ತಿಳ್ಕೊರಿ ಸರ್. ಇದೊಂದು 2 ರೂಪಾಯಿದಾಗ ಆಗ್ತದೆ. ಓಹ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ನಿಮ್ಮ ಸ್ವ ಅನುಭವನ? ಹೌದು ಸರ್. ಯಾರು ಪ್ರೇರಣೆ ಇಲ್ಲ ಈ ಮಾತು ಹೇಳಕ್ಕೆ? ಯಾರು ಪ್ರೇರಣೆ ಇಲ್ಲ. 2 ರೂಪಾಯಿದಾಗ ನಾವು ಆಗ್ತದೆ ಸರ್. ಬಯೋದಿಂದ 2 ರೂಪಾಯಿ ಆಗ್ತದೆ, ಕೆಮಿಕಲ್ 100 ರೂಪಾಯಿ ಬೇಕು. ತಿಪ್ಪಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಎಲ್ಲ ಹಾಕಿದ್ರಿ ಇದಕ್ಕೆ? ಹೌದು ಸರ್, ಸ್ಟಾರ್ಟಿಂಗ್ ಹಾಕಿದ್ವಿ. ಇವಾಗ ನಿಮ್ಮ ಬಾಜುನು ಬೇರೆ ಯಾರೋ ಮಾಡ್ರ ಅಂತಂದಿರಿ. ಸೊ ಅವರಿಗೆ ನಿಮಗೆ ಡಿಫರೆನ್ಸ್ ಅನಿಸ್ತು? ಹೌದು ಸರ್, ಭಾಳ ಡಿಫ್ರೆನ್ಸ್ ಇದೆ ಸರ್. ನೀವೇ ನೋಡ್ತಾ ಇದ್ದಿಲ್ಲ ಸರ್, ಅಲ್ಲೂ ನೋಡೋಣ ಈಗ ಹೋಗಿ, ನಿಮಗೆ ಗೊತ್ತಾಗ್ತದೆ. ಅಂದ್ರೆ ನಿಮ್ಮ ಊರಾಗ ನಿಮ್ಮ ಬೇರೆ ಹೊಲದಾಗ ನೀವು ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ಈ ಜೈವಿಕ ಗೊಬ್ಬರ ಹಾಕಿದಾಗ ಬೆಳೆ ಮತ್ತು ಕಳೆದ ವರ್ಷ 5 ವರ್ಷದಿಂದ ಮಾಡ್ತಾ ಇದ್ದೀರಿ, ಆ ಬೆಳೆಗೆ ಈ ಬೆಳೆಗೆ ಏನಾರ ವ್ಯತ್ಯಾಸ ಅದನ? ಭಾಳ ವ್ಯತ್ಯಾಸ ಇದೆ ಸರ್. ಸ್ವಲ್ಪ ನೀವೇ ನೋಡ್ಬೋದು. ನೀವು ಬರ್ರಿ ಬಳಿರಾಮ್ ಸರ್, ಬರ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತದ? ನೀವು ಕೂಡ 4-5 ವರ್ಷದಿಂದ ಈ ಬೆಳೆ ಬೆಳೀತಾ ಇದ್ದೀರಿ ಅಂತ ಹೇಳಿದಿರಿ. ಈ ವರ್ಷದ ಬೆಳೆ ಏನು ಈಸಿ, ನಿಮ್ಗೆ ಏನಾರ ಕಷ್ಟ ಆಯ್ತಾ ಅಥವಾ ಏನು ಸ್ವಲ್ಪ ಈಸಿ ಅನ್ಸದ? ಇದ್ರು ಬಿ ತಾಳ್ಬೇಕಾದ, ಕಷ್ಟ ಇದ್ರು ಬಿ ತಾಳ್ಬೇಕಾದ. ಅದು ರೈತನ ಸ್ವಭಾವ ಅದ ತಾಳ್ಕೊಳ್ಳೋದು. ಈ ಸರಿ ನಿಮ್ಮ ಮಗ ಅದ್ರ ಹೊಸದ್ ಮಾಡ್ರಿ. ಈ ಸಲ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ ಹಾಕ್ಯಾರ, ಆರ್ಗ್ಯಾನಿಕ್. ಸೊ ಫಾಯ್ದಾ ಅನಿಸ್ತು ಅದರಿಂದ? ಅನಿಸ್ತು ಸರ್. ದೈವಕ್ಕಾಗಿ ಮಾಲ್ ಜರ ಹೆಚ್ಚು ಬಡಾಸ್ ಬಂತಂದ್ರೆ ಆಯ್ತು, ಫಾಯ್ದಾ ಆಗ್ತು. ಹಂಗೇನಿಲ್ಲ, ಕಡೆಗೆ ಭಕ್ತಿ ಇಟ್ಟು ಮಾಡ್ಬೇಕು. ಚಿತ್ತಿಟ್ಟು ಭಕ್ತಿ ಇಟ್ಟು ಮಾಡ್ದ ಕರೆಕ್ಟ್ ಮೊಸರು ಅಂದಂಗ ಬರೇ ಬರ್ತದ. ಇಲ್ಲ, ಈಗ ನಾವು ಆರ್ಗ್ಯಾನಿಕ್ ಹಾಕೋದ್ರ ಉದ್ದೇಶ ಏನದಪ್ಪ ಅಂತಂದ್ರೆ ಕೀಟನಾಶಕಗಳು ಕಡಿಮೆ ಆಗಬೇಕು, ಪೋಷಕಾಂಶ ಇದಾಗಬೇಕು, ಬಂದಂಥ ಆಹಾರ ಕೂಡ ಚೆನ್ನಾಗಿ ಬರಬೇಕು, ತಿಂದವ್ರಿಗೆ ಕೂಡ ಏನೂ ಆಗ್ಬಾರ್ದು. ಒಂದು ಆಹಾರ ಕೊಡ್ತೀವಿ ರೈತ ಅಂತಂದ್ರೆ ಅದ್ರದಾಗ ವಿಷ ಕೊಡಬಾರ್ದು ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿದೆ. ಆ ಉದ್ದೇಶದಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತಕ್ಕಂಥದ್ದು ನಾವು ಬೆಂಬಲ ಬಿಡ್ತಿದ್ದೀವಿ. ನಿಮ್ಮಂಥ ಆಸಕ್ತ ರೈತರು ಹೊಲಕ್ಕೆ ಹೋಗ್ತಾ ಇದ್ದೀವಿ, ಕೆಲವು ಮಾಹಿತಿ ಕೊಡ್ತಾ ಇದ್ದೀವಿ, ನೀವು ಕೂಡ ನಮಗೆ ಸ್ಪಂದಿಸ್ತಾ ಇದ್ದೀರಿ. ಹೆಂಗೆ ಅನ್ನಿಸ್ತದ? ಈಗ ನಿಮಗೆ ಡಿಮ್ಯಾಂಡ್ ಆಗ್ತದೆ, ಆರ್ಗ್ಯಾನಿಕ್ ನಾವು ಬಿಟ್ಟಿದ್ದೀವಿ, ಆರ್ಗ್ಯಾನಿಕ್ ಫುಡ್ ಅಂತಂದ್ರೆ ಜನ ಇಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಒಂದು ಸಲ ಬೆಳೀತು ಅಂತಂದ್ರೆ. ಹೌದು ಹೋಯ್ತಾ, ಕೃಷಿಯಲ್ಲಿಂದ ಬೆಳೆದಪ್ಪ ಹಿಂಗೆ ಆಗ್ಯದ, ಹಿಂಗಾಗ್ಯದ ಅಂತಂದು ಮತ್ತೆ ಭಕ್ತಿ ಇಟ್ಟು ಓಡ್ಕೋತ. ಈ 5 ಎಕರೆದಾಗ ಎಷ್ಟು ಟನ್ ಬರ್ಬೋದು ಸರ್ ಸಚಿನ್ ಅವರೇ ಈ ವರ್ಷ? 1 ಎಕರೆಗೆ ಒಂದು ಸರ್ ಅಂದ್ರೆ ಸರ್ 25 ಅಂತ ನಾ ಹೆಚ್ಚಿಗೆ ಹೇಳಲ್ಲ ಸರ್. ಒಂದು 20 ಟನ್, 20 ಟನ್ ಹಿಡಿದ್ರು 80 ಟನ್ ಬರ್ಬೇಕು ಸರ್. 80 ಟನ್ 5 ಎಕರೆದಾಗ ಬರ್ತದ ಅಂತಕ್ಕಂಥದ್ದು. ನೋಡ್ರಿ, ಬಂದ ಮೇಲೆ ವೇಟ್ ಮಾಡ್ರಿ. ಇವಾಗ ಸಚಿನ್ ಅವರೇ 5 ಎಕರೆಗೆ ಎಷ್ಟು ಖರ್ಚು ಬಂದವು ಎಲ್ಲ ಕಲ್ತು? ಸರ್ ಇವಾಗ ರೀ ಜಸ್ಟ್ ಒಂದು ರೌಂಡ್ ಫಿಗರ್ ಸರ್, ನಾವು ರೌಂಡ್ ಫಿಗರ್ ಹೇಳ್ತೀವಿ ಸರ್, ಹೆಚ್ಚಿಗೆ ಏನು ಹೇಳಕ್ ಬರಲ್ಲ. ಒಂದು ಎಕರೆ ಹೇಳ್ರಿ. ಭಾಳ ಮಾಡಿದೆ ಸರ್. ಈ ವರ್ಷ ರೇಟ್ ಹೆಚ್ಚಿಗೆ ಇತ್ತು ಸರ್. ಮನ್ಸು ಒಂದು ಎಕರೆಗೆ ಎಷ್ಟು ಬಂದವು ಖರ್ಚು? 1 ಎಕರೆಗೆ ಒಂದು ಇವನ್ ಕಟಾವ್ ಮಾಡೋ ಎಲ್ಲ ಹಿಡ್ಕೊಂಡು ಹೇಳ್ರಿ. ಎಲ್ಲ ಹಿಡ್ಕೊಂಡೆ ಸರ್ ಒಂದು 80,000 ಬರ್ತದೆ. 1 ಎಕರೆಗೆ 80,000 ಅಂದರೆ 5 ಎಕರೆಗೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. ಈಗ ಮಲ್ಚಿಂಗು, ಗೊಬ್ಬರ 4 ಲಕ್ಷ. ಎಲ್ಲ ಬಂತು, ಎಲ್ಲನೇ ಬಂತು ಸರ್. ನಿಮ್ದೆಲ್ಲ ಮೆಡಿಸಿನ್ಸ್ ಬಂದು, ಡ್ರಿಪ್ ಬಂತ್ರಿ, ಡ್ರಿಪ್ ಬಂತು, ಮಲ್ಚಿಂಗ್ ಬಂತು. ಅಂದ್ರೆ ಈಗ ನೀವು ಆದಾಯ ಎಷ್ಟು ನಿರೀಕ್ಷೆ ಮಾಡ್ತೀರಿ? ಈಗ 1 ಎಕರೆಗೆ 20 ಟನ್ ಅಂತಂದ್ರೆ ಹೆಂಗೆ ಕೆಜಿ ಇದೆ ಮಾರ್ಕೆಟ್ನಾಗ ನಿಮ್ದು? ರೇಟ್ ಕಡಿಮೆ ಆಗ್ತಾ ಇದೆ ಸರ್. ಕಡಿಮೆ ಅಂದ್ರೆ ಎಷ್ಟು ಸಿಕ್ಕರೆ ನಿಮ್ಗೆ ಲಾಭ ಅನ್ನಿಸ್ತದೆ? ಈಗ ಮಿನಿಮಮ್ ರೇಟ್ ಮಿನಿಮಮ್ ಒಂದು 10 ರೂಪೀಸ್ ಸಿಗ್ಬೇಕು ಸರ್. 10 ರೂಪೀಸ್ ಇಂಟು 20, 1 ಎಕರೆಗೆ 20 ಟನ್ ಅಂದ್ರೆ ಸರ್ 2 ಲಕ್ಷ ರೂಪಾಯಿ ಆಗ್ತದೆ ಸರ್ 1 ಎಕರೆಗೆ. ನಿಮ್ದು 80,000 ಅಂದ್ರೆ 1,20,000 1 ಎಕರೆಯಿಂದ ಲಾಭ
ಅದ ಅಂತಕ್ಕಂಥದ್ದು ನಿಮ್ಗೆ ಮನುಷ್ಯ 1 ಲಕ್ಷ ಬಂದ್ರೂ ಏನು ಕಮ್ಮಿ ಇಲ್ಲ. ಅಂದ್ರೆ ಖುಷಿ ಅದ ಸರ್. ಹೌದು ಸರ್, ಖುಷಿ ಇದೆ. ಓವರಾಲ್ ಏನಪ್ಪಾ ಅಂತಂದ್ರೆ ಯು ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಆಫ್ ಬಯೋಕ್ ಇಂಟೆಲಿಜೆನ್ಸ್. ಎಸ್ ಸರ್. ನಾವು ಬಯೋಕ್ ನಾವು ಸಾವಯವ ಏನು ನಾವು ಮೆಡಿಸಿನ್ಸ್ ಕೊಡ್ಲತ್ತೀವಿ ನಿಮ್ಗೆ ಬಯೋಕ್ ಇಂಟೆಲಿಜೆನ್ಸು ಅದು ರಿಸಲ್ಟ್ಸ್ನಿಂದ ನೀವು ಹ್ಯಾಪಿ ಇದೀವಿ ಸರ್. ಹ್ಯಾಪಿ ಇದ್ದೀರಿ. ಹೌದು ಸರ್. ಸೊ ಲಾಸ್ಟ್ಲಿ ಏನು ಹೇಳಕ್ ಬಯಸ್ಬೇಕಂತಂದ್ರೆ ಜೈವಿಕ ಕೃಷಿಯಲ್ಲಿ ಖುಷಿ ಕಂಡ ಕಲ್ಲಂಗಡಿ ರೈತ. ಎಸ್ ಸರ್. ಅಂದ್ರೆ ನಿಮ್ದು ಇನ್ವೆಸ್ಟ್ ಮಾಡಿದ ಅಮೌಂಟ್ ಇದ್ರ ಕಡಿಮೆ ಆಗ್ಯದ ಹೌದು ಅಂತಕ್ಕಂಥದ್ದು. ಸರ್, ಹೌದ್ರಿ. ಓಕೆ, ಆಮೇಲೆ ನೀವೂ ಹೇಳ್ರಿ ಸರ್ ಬಯೋಕ್ ಇಂಟೆಲಿಜೆನ್ಸು ಬೇರೆ ರೈತರಿಗೆ ನಿಮ್ಮಲ್ಲಿ ಯಾರು ಅವ್ರಿಗೆ ಹೇಳ್ರಿ. ಸರ್ಕಾರದ ಲಾಭ ನಮ್ಮ ತಗೊಳ್ರಿ. ಉದ್ದೇಶ ಏನದ ಅಂದ್ರೆ ಒಂದೇ, ರೈತ ಏನಪ್ಪಾ ಅಂದ್ರೆ ಕಡಿಮೆ ವೆಚ್ಚದಾಗ ಜಾಸ್ತಿ ಲಾಭ ಹೌದು ತಗೋಬೇಕು. ಸರ್. ಅದರಾಗ ಲಾಭನೂ ತಗೋಬೇಕು. ಭೂಮಿ ಏನದಪ್ಪ ಅಂತಂದ್ರೆ ನಾವು Healthy ಕಾಪಾಡ್ಕೊಂಡು ಹೋಗ್ಬೇಕು. ಭೂಮಿ ಆರೋಗ್ಯ ಏನವ ಮಣ್ಣಿಂದ ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೇಕು. ಆರೋಗ್ಯ ಯಾವಾಗ ಕಾಪಾಡ್ತವ ಅಂದ್ರೆ ಇದಕ್ಕೆ ನಾವು ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ಸು, ಫಂಗಿಸೈಡ್ಸು, ಯಾವುದೇ ಒಂದು ವಿಷ ಇರುವಂಥ ಒಂದು ಮೆಡಿಸಿನ್ಸ್ ನಾವು ಇದಕ್ಕೆ ಹಾಕದೇ ಇದ್ದಾಗ ನಮ್ಮದು ಆರೋಗ್ಯ ಇರ್ತದೆ, ಮಣ್ಣಿಂದು ಆರೋಗ್ಯ ಇರ್ತದೆ. ಇದು ತಲುಪುವಂಥ ಗ್ರಾಹಕರಿಗೂ ಆರೋಗ್ಯ ಅವರು ಇರ್ತದೆ. ಮತ್ತು ಮುಂದಿನ ಪೀಳಿಗೆ ಕೂಡ ಈ ಮಣ್ಣು ಉಳಿಬೇಕಲ್ರಿ. ಈ ನಾವಿಟ್ಟೆ ಬದುಕು ಹೋಗೋದಲ್ಲ ಇದು. ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಇದ್ರಾಗೆ ಬದುಕಬೇಕಾಗತ್ತೆ. ಹೆಂಗದ ಅಂತಂದ್ರೆ ಮನುಷ್ಯರು ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲ್ಲಿಗೆ, ಹೌದು. ಮಣ್ಣ್ ಸತ್ತರೆ ಎಲ್ಲಿ ಹೋಗ್ರಿ? ಮಣ್ಣಿದ್ರೆ ಅಲ್ಲ, ಹಾ, ಮನುಷ್ಯ ಸತ್ತರೆ ಮಣ್ಣೆ ಹೋಯ್ತಾನ. ಹೆಚ್ಚು ಮಣ್ಣ್ ಸತ್ತರೆ ಎಲ್ಲಿ ಹೋಗ್ಬೇಕು? ಅವು ಭಾಳ ಅವಘಡ, ಜನಕ್ಕೆ ಅವಘಡ. ಹಂಗಾಗಿ ಈ ಒಂದೇ ಸರಿ ನಮಗೆ ಈಗ ನಾವು ಈ ಕೆಮಿಕಲ್ ಫರ್ಟಿಲೈಸರಿಗೆ ನಾವು ಅಡಾಪ್ಟ್ ಆಗಿದ್ದೆವು. ಒಂದೇ ಸರಿ ಅದಕ್ಕೆ ಬಿಡಿಸ್ಕೊಳಕ್ ಬರಲ್ಲ. ಬಟ್ ಸ್ವಲ್ಪ ನಾವು ಬಿಡಿಸ್ಕೊಂಡು ಏನಪ್ಪ ಅಂದ್ರೆ ಪುನಃ ಏನಪ್ಪ ಅಂದ್ರೆ ಮೊದಲಿನ ಕಾಲದ ಹೆಂಗೆ ರೈಟ್ ಸರ್. ಮಾಡ್ತಿರು ಸಾವಯವ ಗೊಬ್ಬರ ಅದು ಒಂದೇ ಹಾಕ್ತಿರು, ಬೇರೆ ಏನು ಬೇರೆದು ಆಗ್ತಿಲ್ಲ. ಸೊ ಅದು ದಿನ ಬರ್ತದೆ, ಎಲ್ಲಿಂದ ಬರ್ತದೆ. ಬರ್ಬೇಕು ಸರ್. ಓಕೆ, ಅವೆಲ್ಲ ನಾವು ನಿಮ್ಮ ಹೊಲಕ್ಕೆ ಬಂದೆವು. ಏನಪ್ಪ ಅಂದ್ರೆ ಚೆನ್ನಾಗಿ ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರಿ. ಇದು ಬೇರೆ ರೈತರು ನೋಡ್ತಾರೆ ರೀ, ಬೇರೆ ರೈತರು ನೋಡು ಅವರು ಕಲ್ಕೋತಾರೆ. ನಮ್ದು ಉದ್ದೇಶ ಏನಪ್ಪ ಅಂದ್ರೆ ರೈತರಿಂದ ರೈತಿಗೆ ಏನಪ್ಪ ಅಂದ್ರೆ ಇನ್ಫಾರ್ಮೇಷನ್ ಹೋಗ್ಬೇಕು. ಟೆಕ್ನಾಲಜಿ ಭಾಳಷ್ಟು ಜನ ಏನು ಮಾಡ್ತಾರೆ, ಇದು ಮುಚ್ಚಿಕ್ತಾರ್ರಿ. ನಾವು ಮಾಡೋದು ಮುಚ್ಚಿಕ್ಬಾರ್ದು. ನೀವು ಹೆಂಗೆ ಹೇಳಿರಿ ನೋಡ್ರಿ, ಖುಲ್ಲ ಹೇಳಕ್ಬೇಕಂದ್ರೆ ಅವ್ರಿಗೆ ಭೀ ಹೆಲ್ಪ್ ಆಯ್ತದೆ. ನೋಡ್ರಿ, ಒಬ್ಬ ರೈತ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗ್ತದೆ. ನಾವು ರೈತರಿಗೆ ನಾವು ಏನಪ್ಪ ಅಂದ್ರೆ ರೈತರಿಂದ ರೈತರಿಗೆ ಇನ್ಫಾರ್ಮೇಷನ್ ಹೋಗ್ಬೇಕು. ಟೆಕ್ನಾಲಜಿ ಒಬ್ರಿಗೊಬ್ರು ನೋಡಿ ಮಾಡ್ಬೇಕು. ಧನ್ಯವಾದಗಳು ಸಚಿನ್ ಅವರೇ. ನೀವು ಬಯೋಸೆಂಟ್ರಿಗೆ ಲಾಭ ತೊಗೊಂಡಿರಿ. ಬಯೋಸೆಂಟ್ರ್ ಲಾಭ ಇನ್ನೂ ಹೆಚ್ಚಿನ ರೈತರಿಗೆ ತಲುಪಿಸ್ರಿ. ನಿಮ್ಮ ಬಂದಂಥ ರೈತರಿಗೆ ಹೇಳ್ರಿ. ಬಳಿರಾಮ್ಜಿ, ನೀವು ಕೂಡ ಏನದಪ್ಪ ಅಂತಂದ್ರೆ ಇವು ಏನೇನು ತಂದಾರ ಔಷಧ ಎಷ್ಟು ಹಾಕಿದ್ದೀರಿ, ಅದರಿಂದ ಲಾಭ ಅದನ್ನ ಇಲ್ಲ ಇತ್ತು ನಿಸ್ಸಂಕೋಚವಾಗಿ ರೈತರಿಗೆ ತಲುಪಿಸ್ರಿ. ಸರ್ಕಾರದ ಸ್ಕೀಮ್ ಏನವ ರೈತರಿಗೆ ತಲುಪಬೇಕು. ಆ ಬರ್ತಕ್ಕಂಥ ಆಹಾರ ಏನದಪ್ಪ ಅಂತ ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ, ಒಂದು ಅನಾರೋಗ್ಯಕ್ಕೆ ಕಾರಣ ಆಗಬಾರ್ದು. ಅವ್ರ ಆರೋಗ್ಯ ಸ್ಥಿರವಾಗಿರುವಂತೆ ಕಾಪಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿದೆ. ಹಾಗಾಗಿ ನಿಮ್ಮ ಒಂದು ಆಹ್ವಾನದ ಮೇರೆಗೆ ನಮ್ಗೆ ಕರೆಸಿದ್ರಿ. ನಾವು